ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಶ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ಈಗ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ 2023ರ ಮಾಡೆಲ್ ಕ್ವಶನ್ ಪೇಪರ್ಗೆ ಸಂಬಂಧಿಸಿದ ಹಾಗೆ ಬಹು ಆಯ್ಕೆ ಪ್ರಶ್ನೆಗಳು ಹೊಂದಿಸಿ ಬರೆಯಿರಿ, ಬಿಟ್ಟ ಸ್ಥಳ ತುಂಬಿರಿ, ಸೊ ಇದರ ಒಂದು ಸಂಪೂರ್ಣವಾದಂತಹ ವಿವರಣೆಯನ್ನ ಜೊತೆಗೆ 2 ಅಂಕದ ಪ್ರಶ್ನೆಗಳನ್ನ ಅಂದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ನ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ತಿಳಿಸ್ಕೊಟ್ಟಿದ್ದೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 4 ಅಂಕದ ಪ್ರಶ್ನೆಗಳನ್ನ ತಿಳಿಸ್ಕೊಡ್ತಾ ಇದ್ದೇನೆ ವಿದ್ಯಾರ್ಥಿ ಮಿತ್ರರೇ. ಇದೆಷ್ಟು ಕ್ವಶನ್ಸ್ ಗಳನ್ನ ನೀವು ನೋಡ್ಕೊಂಡ್ರೆ 16 ಅಂಕಗಳು ಅಂದ್ರೆ 16 ಮಾರ್ಕ್ಸ್ ಗ್ಯಾರಂಟಿ ಬಂದೇ ಬರುತ್ತೆ ವಿದ್ಯಾರ್ಥಿ ಮಿತ್ರರೇ. ಯಾಕಂತಂದ್ರೆ ಏನು ಮಾಡೆಲ್ ಕ್ವಶನ್ ಪೇಪರ್ ಕೇಳಿದ್ರೆ ಅದರ ಒಂದಿಷ್ಟು ಪರ್ಸೆಂಟೇಜ್ ಅಂತ ಹೇಳಿ ನಿಮ್ಮ ಆನ್ಯುವಲ್ ಎಕ್ಸಾಮ್ ಕೂಡ ರಿಪೀಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ವಿದ್ಯಾರ್ಥಿ ಮಿತ್ರರೇ. ಸೊ ಹಾಗಾದ್ರೆ ನಿಮಗೆ ನೆಕ್ಸ್ಟ್ ಸಂದರ್ಭ ಸಹಿತ ವಿವರಿಸಿ ಹಾಗೆ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಭಾವಾರ್ಥಕ್ಕೆ ಸಂಬಂಧಪಟ್ಟ ಹಾಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ವಿದ್ಯಾರ್ಥಿ ಮಿತ್ರರೇ, ಉತ್ತರಗಳ ಸಮೇತ. ಈಗ ಈ ಒಂದು ವಿಡಿಯೋದಲ್ಲಿ 4 ಅಂಕದ ಪ್ರಶ್ನೆಗಳನ್ನ ಉತ್ತರ ಸಮೇತ ತಿಳ್ಕೊಳ್ಳೋಣ. ನೀವು ಈ ಒಂದು ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ. ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದಕ್ಕೂ ಕೂಡ ಹೇಳಿ. ನೀವು ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿದಾಗೆಲ್ಲ ನಾವು ಇನ್ನೂ ಅತಿ ಹೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ವಿದ್ಯಾರ್ಥಿ ಮಿತ್ರರೇ, ಬನ್ನಿ ಈಗ ನಿಮ್ಮ ಆನ್ಯುವಲ್ ಎಕ್ಸಾಮ್ ನ ಮಾಡೆಲ್ ಕ್ವಶನ್ ಪೇಪರ್ ಆದಂತಹ ಏನು ಕನ್ನಡ ಭಾಷಾ ವಿಷಯ ಇದೆ ಇದರ ಒಂದು ಉತ್ತರವನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿ ಮಿತ್ರರೇ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳಾವುವು? ಉತ್ತರ, ಆತ್ಮವಿಮರ್ಶೆಯೇ ಬಸವಣ್ಣನವರ ನೈಜ ಭಕ್ತಿಯ ಲಕ್ಷಣವಾಗಿದ್ದು, ಮನುಷ್ಯರ ನಡುವೆ ಮನಸ್ಸು ಬೆರೆತಾಗ ತನು ಅಂದರೆ ಅಹಂಕಾರ ಕರಗಬೇಕು. ಆತ್ಮೀಯರ ಸ್ಪರ್ಶ ಉಂಟಾದಾಗ ಮೈ ರೋಮಾಂಚನಗೊಳ್ಳಬೇಕು. ಅಪರೂಪದ ವ್ಯಕ್ತಿಗಳು ಒಬ್ಬರನ್ನೊಬ್ಬರ ಕಂಡಾಗ ಅಥವಾ ಅಪರೂಪದ ವಿಚಾರಗಳನ್ನು ಕೇಳಿದಾಗ ಕಣ್ಣೀರು ಹೊರಹೊಮ್ಮಬೇಕು. ನೋವು ಅಥವಾ ಸಂತೋಷ ಉಂಟಾದಾಗ ಮಾತು ಗದ್ಗದಗೊಳ್ಳಬೇಕು. ಇಂತಹ ಗುಣಗಳು ಅಂದರೆ ತನು ಕರಗುವ, ಕಣ್ಣೀರು ಹೊರಹೊಮ್ಮುವ, ಮೈ ರೋಮಾಂಚನಗೊಳ್ಳುವ, ಗಂಟಲು ಗದ್ಗದಗೊಳ್ಳುವ ಗುಣಗಳು ಇದ್ದವರು ಮಾತ್ರ ಕೂಡಲ ಸಂಗಮ ದೇವನಿಗೆ ಹತ್ತಿರವಾಗುತ್ತಾರೆ. ಒಂದು ವೇಳೆ ಮೇಲ್ಕಂಡ ಯಾವ ಗುಣವಿಲ್ಲದೆ ಆಡಂಬರದ ಪೂಜೆ ಮಾಡಿದರೆ ಅಂತಹವನು ಡಾಂಬಿಕ ಭಕ್ತನಾಗುತ್ತಾನೆ ಎಂದು ಬಸವಣ್ಣನವರು ನೈಜ ಭಕ್ತಿಯ ಸ್ವರೂಪವನ್ನು ತಿಳಿಸಿದ್ದಾರೆ. ಪ್ರಶ್ನೆ 2, ತನಗೊದಗಿದ ಸಂಕಟವನ್ನ ಹೇಳಿಕೊಳ್ಳುವ ದ್ರೌಪದಿಯ ಸ್ವಗತದ ನುಡಿಗಳಾವು? ವಿದ್ಯಾರ್ಥಿ ಮಿತ್ರರೇ, ಈ ವಿಭಾಗದಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 5 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರ್ತಾರೆ. ಅದರಲ್ಲಿ ಮೊದಲನೇ ಪ್ರಶ್ನೆ ತಿಳ್ಕೊಂಡ್ವಿ. 2ನೇ ಪ್ರಶ್ನೆಯನ್ನ ನೋಡೋಣ. ಒಂದೊಂದು ಪ್ರಶ್ನೆಗೂ 4 ಅಂಕಗಳಿರುತ್ತೆ. 3 ಆಪ್ಷನ್ಸ್ನ ಕೊಟ್ಟಿರ್ತಾರೆ. ಸೊ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಆ 4 ಆಪ್ಷನ್ಸ್ ಅಲ್ಲಿ ನೀವು 2 ಪ್ರಶ್ನೆಗಳನ್ನ ಬರೀಬೇಕಾಗತ್ತೆ. ಮತ್ತೆ 2ನೇ ಪ್ರಶ್ನೆ ನೋಡ್ತಾ ಹೋಗೋಣ. ತನಗೊದಗಿದ ಸಂಕಟವನ್ನ ಹೇಳಿಕೊಳ್ಳುವ ದ್ರೌಪದಿಯ ಸ್ವಗತದ ನುಡಿಗಳಾವುವು? ಉತ್ತರ, ದ್ರೌಪದಿ ತನಗೊದಗಿದ ಕಷ್ಟವನ್ನ ಈ ರೀತಿ ಸ್ವಗತದ ಮಾತುಗಳಲ್ಲಿ ಹೇಳಿಕೊಳ್ಳುತ್ತಾಳೆ. ಯಾರಿಗೆ ಹೇಳಲಿ? ಯಾರ ಹತ್ತಿರ ಹೋಗಿ ಹೇಳಲಿ? ಯಾರಿಗೆ ಕೂಗಿ ಹೇಳಲಿ? ಯಾರಿಗೆ ತಿಳಿಸಿ ಹೇಳಲಿ? ಯಾರ ಬೇಡಲಿ? ಅಯ್ಯೋ ಹೆಂಗಸು ಜನ್ಮ ಸಾಕು. ನನ್ನಂತೆ ಈ ಮೊದಲು ಯಾರು ನೋವನ್ನು ಅನುಭವಿಸಿದ್ದಾರೆ? ಮರಣವಾದರೂ ಬರಬಾರದೆ ಎಂದು ಜೋರಾಗಿ ಅತ್ತು ಧರ್ಮರಾಯನಿಗೆ ತಿಳಿಸೋಣವೆಂದರೆ ಅವನಿಗೆ ಧರ್ಮಕ್ಷಮೆಯ ಗರ ಹೊಡೆದಿದೆ. ಅರ್ಜುನನಿಗೆ ತನ್ನ ಮೇಲೆ ಪ್ರೀತಿ ಇದ್ದರೂ ಸಹ ತನ್ನ ಅಣ್ಣನ ಆಜ್ಞೆಯನ್ನ ಮೀರಿ ನಡೆವವನಲ್ಲ. ಉಳಿದ 2 ಅಂದರೆ ನಕುಲ ಸಹದೇವ ಈ ಕೀಚಕನ ಕೊಲ್ಲಲು ಅಸಮರ್ಥರು ಎಂದು ಯೋಚಿಸಿ ಈ ಎಲ್ಲರಲ್ಲಿ ಪರಾಕ್ರಮಿಯಾದ ಭೀಮನೇ ತನ್ನ ಕಷ್ಟ ತೊಂದರೆಗೆ ಕಾಳಜಿ ತೋರುವನು. ಅವನಲ್ಲಿ ಈ ಕಷ್ಟವನ್ನ ಹೇಳಿಕೊಳ್ಳುತ್ತೇನೆ. ಒಂದು ವೇಳೆ ಈ ಭೀಮನು ನನ್ನನ್ನು ಈ ಕಷ್ಟದಿಂದ ಪಾರು ಮಾಡದಿದ್ದರೆ ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ತನಗೆ ತಾನೇ ಮಾತನಾಡಿಕೊಳ್ಳುತ್ತಾಳೆ. ಪ್ರಶ್ನೆ 3, ವೀರ, ಮಂತ್ರಿ, ರಾಜ ಮತ್ತು ಯೋಗಿಗಳಿಗೆ ಇರಬೇಕಾದ ಅರ್ಹತೆಗಳೇನು? ಉತ್ತರ, ಶತ್ರುವನ್ನು ಕೊಲ್ಲುವ ಶಕ್ತಿ ಇದ್ದವನು ವೀರ ಅಂದರೆ ಸೈನಿಕನಾಗಬೇಕು. ನಾನಾ ವಿಧವಾದ ಬುದ್ಧಿವಂತಿಕೆಯನ್ನ ಅಥವಾ ಚತುರತೆಯನ್ನ ತಿಳಿದವನು ಮಂತ್ರಿಯಾಗಬೇಕು. ಕೋಪವನ್ನು ನಿಯಂತ್ರಿಸಿಕೊಳ್ಳುವ ಗುಣವಿದ್ದವನು ರಾಜನಾಗಬೇಕು. ಅರಿಷಡ್ವರ್ಗಗಳನ್ನು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಗೆಲ್ಲಬಲ್ಲವನು ಯೋಗಿಯಾಗಿರಬೇಕು. ಹೀಗೆ ವೀರ, ಮಂತ್ರಿ, ರಾಜ ಮತ್ತು ಯೋಗಿಯಾಗಬೇಕಾದವರು ವಿವಿಧ ಅರ್ಹತೆಯನ್ನ ಅಂದರೆ ಗುಣವನ್ನ ಹೊಂದಬೇಕೆಂದು ಸೋಮನಾಥನ ಅಭಿಪ್ರಾಯ. ಪ್ರಶ್ನೆ 4, ಹೆಣ್ಣು ಮಕ್ಕಳ ದುಃಖವನ್ನ ಬಲ್ಲವರು ಯಾರು, ಹೇಗೆ? ಉತ್ತರ, ಹೆಣ್ಣು ಮಕ್ಕಳ ದುಃಖ ಅರ್ಥವಾಗುವುದು ಹಡೆದ ತಾಯಿಗೆ ಮಾತ್ರ. ಹೇಗೆಂದ್ರೆ ಹಸಿದವನ ನೋವು ಹಸಿದವನಿಗೆ ಅರ್ಥವಾಗುವಂತೆ, ತಬ್ಬಲಿಯ ನೋವು ಮತ್ತೊಬ್ಬ ತಬ್ಬಲಿಗೆ ಮಾತ್ರ ಅರ್ಥವಾಗುವಂತೆ, ಹುತ್ತದ ಒಳಗಿರುವ ಸರ್ಪದ ಬೇಗೆಯನ್ನ ಶಿವನು ಬಲ್ಲಂತೆ ಹೆಣ್ಣಿನ ನೋವು ಮತ್ತೋರ್ವ ಹೆಣ್ಣಿಗೆ ಮಾತ್ರ ಅರ್ಥವಾಗುತ್ತದೆ. ಅದರಲ್ಲಿಯೂ ತಾಯಿಯೂ ಸಹ ಒಂದು ಹೆಣ್ಣು. ತನ್ನ ಮಗಳು ಅನುಭವಿಸುವ ಕಷ್ಟ, ದುಃಖ, ನೋವುಗಳನ್ನು ಸ್ವಾನುಭವದಿಂದ ಅರಿಯಬಲ್ಲಳು. ಹಾಗಾಗಿ ಹೆತ್ತವ್ವ ಮಾತ್ರವೇ
ತನ್ನ ಮಗಳ ದುಃಖವನ್ನು ಅರ್ಥ ಮಾಡಿಕೊಳ್ಳಬಲ್ಲವಳು. ನೆಕ್ಸ್ಟ್ ಅದರಲ್ಲಿ ಮುಂದಿನ ಮೇಲನ್ನು ನೋಡ್ತಾ ಹೋಗೋಣ. ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ವಿದ್ಯಾರ್ಥಿ ಮಿತ್ರರೇ. ಸೊ ಇಲ್ಲಿ 3 ಪ್ರಶ್ನೆ ಇರುತ್ತೆ. ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಬರೀಬೇಕಾಗತ್ತೆ. ನೋಡೋಣ. ಇದಕ್ಕೆ 4 ಅಂಕ ಇರುತ್ತೆ ಒಂದು ಕ್ವಶನ್ಗೆ. ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು? ಉತ್ತರ: ಬಸಲಿಂಗನ ಹೆಂಡತಿ ಸಿದ್ಲಿಂಗಿಗೆ ಹೇಗೋ ಡಾಕ್ಟರ್ ತಿಮ್ಮಪ್ಪ ಹೊಲೆಯರೆಂಬುದು ಗೊತ್ತಾಗಿ ಆ ಹೊಲೆಯ ಡಾಕ್ಟರಿಂದ ನೀನು ಮುಟ್ಟಿಸಿಕೊಂಡಿರುವುದು ಮೈಲಿಗೆಯಾಗಿದೆ ಎಂದು ದೊಡ್ಡ ರಾದ್ಧಾಂತವನ್ನೇ ಮಾಡಿದಳು. ಆಗ ಬಸಲಿಂಗನಿಗೆ ಆ ಡಾಕ್ಟರ್ ತಿಮ್ಮಪ್ಪನವರು ತನ್ನನ್ನು ಮುಟ್ಟುವ ಮುನ್ನ ತನ್ನ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದ್ದರೆ ಒಳ್ಳೆಯದಿತ್ತೆಂದು ಒಂದು ಕ್ಷಣ ಅನ್ನಿಸಿತು. ಆದರೆ ಅಂಥ ಯೋಚನೆ ಕೆಟ್ಟದ್ದೆಂದು ತನ್ನನ್ನು ತಾನೇ ಬೈದುಕೊಂಡ. ಆದರೆ ಸಿದ್ಲಿಂಗಿ ಸೂತಕವನ್ನು ಹೋಗಲಾಡಿಸಲು ಬಸಲಿಂಗ ಮೈ ತೊಳೆದುಕೊಳ್ಳಬೇಕೆಂದು ಹಠ ಮಾಡಿ ಅವನಿಗೆ ಕಣ್ಣು ಮಾತ್ರ ನೆನೆಯದಂತೆ ಬಿಸಿ ಬಿಸಿ ನೀರು ಹೊಯ್ದು ಸ್ನಾನ ಮಾಡಿಸಿದರು. ಹೀಗೆ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಯನ್ನ ಪಾಲಿಸಲಿಲ್ಲ. ಪ್ರಶ್ನೆ 6. ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ? ಉತ್ತರ: ಸೀತಾ ಓದಿನಲ್ಲಿ ಆಸಕ್ತಿ ತೋರಿಸಲಿಲ್ಲ. SSLCಯಲ್ಲಿ ಎಲ್ಲ ವಿಷಯದಲ್ಲೂ ಫೇಲ್ ಆದಳು. ಮತ್ತೊಮ್ಮೆ ಕಟ್ಟುವ ತಾಪತ್ರಯಕ್ಕೆ ಹೋಗಲಿಲ್ಲ. ಸದಾ ಯಾರಾದರೂ ಗೆಳತಿಯನ್ನ ಜೊತೆ ಮಾಡಿಕೊಂಡು ಮಾರ್ಕೆಟ್, ಸಿನಿಮಾ ಎಂದು ಸುತ್ತುತ್ತಿದ್ದಳು. ಸೀತಾ ತಟ್ಟನೆ ಎಲ್ಲಾ ಸರಿ ಹೋಗಿ ಬಿಡಬೇಕು ಎಂದು ಬಯಸ್ತಾ ಇದ್ಲು. ಕೈತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿನ ಚೆನ್ನಾಗಿ ನೋಡಿಕೊಳ್ಳುವುದು ಗಂಡನ ಜವಾಬ್ದಾರಿ ಎಂದು ನಂಬಿ ಕಿರುಬೆರಳು ಸಹ ಎತ್ತಲು ಸಿದ್ಧವಿರಲಿಲ್ಲ. ಅವಳಿಗೆ ಬದುಕೆಲ್ಲವೂ ಅದೃಷ್ಟದ ಆಟದಂತೆ ಕಾಣುತ್ತಿತ್ತು. ತನ್ನದು ಹಣೆ ಬರಹ, ದುರದೃಷ್ಟ ಅಂತ ಹಲುಬ್ತಿದ್ಲು. ಅವಳ ಮದುವೆ ಹೆಚ್ಚು ದಿನ ಉಳಿಯಲಿಲ್ಲ. ಅವಳ ಬದುಕು ದುರಂತದಲ್ಲಿಯೇ ಕೊನೆಗೊಂಡಿತ್ತು. ಪ್ರಶ್ನೆ 7. ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಗೆ ಎಸೆಯಲು ಕಾರಣವೇನು? ವಿಶ್ಲೇಷಿಸಿ. ಉತ್ತರ: ಚಿನ್ನಮ್ಮ ಆ ಬೆಳ್ಳಿ ಲೋಟವನ್ನು ನೋಡುತ್ತಿದ್ದಂತೆಯೇ ಆಕೆಯ ಒಡಲಲ್ಲೋ ಅದೆಷ್ಟು ಭಾವನೆಗಳು ಗಿರಕಿ ಹೊಡೆಯತೊಡಗಿದವು. ಇದೇ ಲೋಟವಲ್ಲವೇ ತನ್ನ ಬೆವರಿನ ಬೆಲೆ ಕಳೆದದ್ದು? ಕಳ್ಳತನದ ಕಿರೀಟವನ್ನು ತನ್ನ ಮುರುಕಲು ಗುಡಿಸಲ ಛಾವಣಿಗೆ ಜೋಡಿಸಿದ್ದು? ಥೂ, ಬೆಳ್ಳಿಯದ್ದಾದರೇನಂತೆ, ಬುದ್ಧಿ ಮಣ್ಣಿಗಿಂತಲೂ ಬುರ್ನಾಸು, 3 ಕಾಸಿನದ್ದು. ಪಟ್ಟದ ಮೇಲಿನ ಕತ್ತಿಗೆ ಚಟ್ಟದಲ್ಲಿರುವವನ ಮೇಲೆ ದಿಟ್ಟಿ ಎಂದಿಗೂ ಸಲ್ಲ. ಜಾತಿ ಹಾವಿಗ್ಯಾಕೆ ಹೆರೆ ಉಳದಂತೆ ಕೆಸರು ಕೆದಗುವ ಕೆಲಸ ಎಂದು ಯೋಚಿಸುತ್ತಾ ಆಕೆಯ ಯೋಚನಾ ಶಕ್ತಿ, ವಿವೇಚನಾ ಶಕ್ತಿಯನ್ನೇ ಕ್ಷಣಕಾಲ ಕಸಿದುಕೊಂಡವು. ಆ ಸಂಕಟ ಉಂಡ ಜೀವಕ್ಕೆ ಏನನ್ನಿಸಿತೋ ಆ ಕ್ಷಣ. ಚಿನ್ನಮ್ಮ ತಟ್ಟನೆ ಹೊಳೆಯಲ್ಲಿ 10 ಹೆಜ್ಜೆ ಹಾಕಿ ಆಳ ಮಡುವತ್ತ ಬೆಳ್ಳಿ ಲೋಟವನ್ನು ಎಸೆದೇ ಬಿಟ್ಟಳು. ತನ್ನ ಕುಟುಂಬದ ಮೇಲಿನ ಅಪವಾದವನ್ನು ನಿವಾರಿಸಿಕೊಳ್ಳುವ ಅವಕಾಶ ಇದ್ದರೂ ಚಿನ್ನಮ್ಮ ಆ ಸಾಧ್ಯತೆಯನ್ನು ನಿರಾಕರಿಸಿದಳು. ಚಿನ್ನಮ್ಮನ ಪ್ರಕಾರ ಆ ಧನಿಗಳಂತೆ ಸಣ್ಣ ವಿಷಯಗಳಿಗೆ ಕ್ಷುಲ್ಲಕವಾಗಿ ವರ್ತಿಸಬಾರದೆಂಬುದನ್ನು ತಿಳಿಸುವಂತಿತ್ತು ಆ ಚಿನ್ನಮ್ಮನ ನಿರ್ಧಾರ. ಇನ್ನು ಮುಂದಿನ ಕೃಷ್ಣೇಗೌಡ ನಾನಿಂದ ಯಾವ್ಯಾವ 4 ಅಂಕಗಳು ಬಂದಿದೆ ಅಂತ ನೋಡೋಣ. ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಅದರಲ್ಲಿ 8ನೆಯ ಪ್ರಶ್ನೆ: ಆನೆ ಮತ್ತು ಮಾವುತ ವೇಲಾಯುಧನನ್ನ ಸಾಗ ಹಾಕಲು ಮಠದವರು ಆವಣಿಸಿದ್ದೇಕೆ? ಉತ್ತರ: ಮಠದ ಜಗದ್ಗುರುಗಳನ್ನು ಜನರು ಅಡ್ಡಪಲ್ಲಕ್ಕಿಯಲ್ಲಿ ತಮ್ಮ ಹೆಗಲ ಮೇಲೆ ಹೊರತೊಡಗಿದ್ದರಿಂದ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿಹೋಯಿತು. ಹೀಗಾಗಿ ನಿರುಪಯುಕ್ತವೆನಿಸಿದ ಈ ಆನೆಯನ್ನೂ ಮತ್ತು ದಿನದ 24 ಗಂಟೆಯೂ ಕುಡಿದೇ ಇರುತ್ತಿದ್ದ ಮಾವುತ ವೇಲಾಯುಧ ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿದ್ದ. ಈ ಮಾವುತನ ದುರ್ನಡತೆಗಾಗಿ ಅವನಿಗೆ ಚೀಮಾರಿ ಹಾಕಿ ಒಮ್ಮೆ ಓಡಿಸಿದಾಗ ಆನೆ ಅನೇಕ ದಿನಗಳವರೆಗೆ ಯಾರ ಮಾತನ್ನೂ ಕೇಳದೆ ಊಟವನ್ನೇ ಬಿಟ್ಟಿತ್ತು. ಹಾಗಾಗಿ ಆನೆಯ ಸಲುವಾಗಿ ವೇಲಾಯುಧನನ್ನು ಹುಡುಕಿಕೊಂಡು ಕೇರಳದವರೆಗೆ ಹೋಗಿ ಕರೆತಂದರು. ತನ್ನ ಅನಿವಾರ್ಯತೆಯನ್ನರಿತ ವೇಲಾಯುಧ ಮಠಕ್ಕೆ ಇನ್ನಷ್ಟು ಕಿರುಕುಳ ಕೊಡಲಾರಂಭಿಸಿದ. ಇವೆಲ್ಲದರ ಪರಿಣಾಮ ಮಠದವರು ಆನೆ ಮತ್ತು ಮಾವುತ ಇಬ್ಬರನ್ನ ಮಠದಿಂದ ಸಾಗ ಹಾಕಲು ಆವಣಿಸುತ್ತಿದ್ದರು. ಪ್ರಶ್ನೆ 9. ಕಾಡಾನೆಗಳ ಹಾವಳಿ ನಿರೂಪಕರ ಅನುಭವಕ್ಕೆ ಬಂದದು ಹೇಗೆ? ಉತ್ತರ: ನಿರೂಪಕರ ಮನೆ ನಲ್ಲಿಗೆ ಹಾಕಿದ್ದ ಪೈಪಿನಲ್ಲಿ ನೀರು ಬರುವುದು ನಿಂತು ಹೋಯಿತು. ಮನೆಯ ಪಕ್ಕದ ಗುಡ್ಡದ ಮೇಲಿನ ಹೊರತೆಗೆ ನೇರ ಪೈಪು ಹಾಕಿ ನೀರು ಬರುವಂತೆ ಮಾಡಿಕೊಂಡಿದ್ದರು. ಪೈಪಿನೊಳಗೆ ಆಗಾಗ ಕಪ್ಪೆಗಳೋ ನೀರು ಹಾವುಗಳೋ ನುಗ್ಗಿ ಸಿಕ್ಕಿಕೊಂಡು ನೀರು ಬರಲು ಅಡಚಣೆ ಉಂಟಾಗಿತ್ತು. ಹಾಗೆ ಆಗಿರಬಹುದೆಂದು ತಿಳಿದು ಪೈಪಿನ ಉದ್ದಕ್ಕೂ ನೋಡುತ್ತಾ ಹೋದಾಗ ಕೊಂಚ ದೂರದೊಳಗೆ ಪೈಪು ಇಡಲು ಮಾಡಿದ ದಾರಿ ಎಲ್ಲ ಗುಂಡಿ ಬಿದ್ದು ಪೈಪುಗಳು ಪುಡಿಯಾಗಿ ಗುಂಡಿಯ ಒಳಗೆ ಹುಗಿದು ಹೋಗಿದ್ದು ಕಾಣಿಸಿತು. ಗುಂಡಿಗಳೊಳಗೆಲ್ಲ ನೀರು ತುಂಬಿಕೊಂಡಿತ್ತು. ತೇವದ ನೆಲದಲ್ಲಿ ಆನೆಗಳು ಹೆಜ್ಜೆ ಇಟ್ಟರೆ ಸಣ್ಣ ಸಣ್ಣ ಬಾವಿಗಳೇ ನಿರ್ಮಾಣವಾಗುತ್ತವೆಂದಾಗಲಿ, ಪೈಪುಗಳು ಪುಡಿಯಾಗಿ ಪಾತಾಳದವರೆಗೆ ಹುಗಿದು ಹೋಗುತ್ತವೆಂದಾಗಲಿ ನಿರೂಪಕರಿಗೆ ಅಂದಾಜೆ ಇರಲಿಲ್ಲ. ಕೊನೆಗೆ ಎಲ್ಲರೂ ಆನೆ ಕಾಟ ಎಂದು ಕೂಗಾಡುವವರೆಗೂ ಇದು ಆನೆ ಈ ರೀತಿ ಜಖಂ ಮಾಡಿದ್ದು ಎಂದು ನಿರೂಪಕರಿಗೆ ಗೊತ್ತೇ ಆಗಿರಲಿಲ್ಲ. ಪ್ರಶ್ನೆ 10. ವೇಲಾಯುಧನ ಹೆಂಡತಿಗೆ ಆನೆಯ ಬಗ್ಗೆ ಸವತಿ ಮಾತ್ಸರ್ಯ ಮೂಡಲು ಕಾರಣವೇನು? ಉತ್ತರ:
ವೇಲಾಯುಧ ಆನೆಯ ಮಾವುತ ಆಗಿದ್ದರಿಂದಲೇ ಅವನಿಗೆ ಸಂಬಳ ಸಿಗುತ್ತಿದ್ದರು. ಅದು ಹೆಣ್ಣಾನೆಯಾದ್ದರಿಂದಲೂ ಮತ್ತು ಅದನ್ನ ಕರೆದುಕೊಂಡು ಹಗಲೆನ್ನದೇ ರಾತ್ರಿ ಎನ್ನದೇ ಕೆಲಸಕ್ಕೆ ಹೋಗಬೇಕಾದ್ದರಿಂದಲೂ ಅವನ ಹೆಂಡತಿಗೆ ಮಾತ್ರ ಒಂದು ರೀತಿಯ ವಿಚಿತ್ರ ಮಾತ್ಸರ್ಯ. ಅದರ ಮೇಲೆ ಇದುದು ನಿಜ. ಬಸುರಿಯಾಗದೆ ವರ್ಷ ಕಳೆದ ಹಾಗೂ ವಿನಾಕಾರಣ ಅವರ ಸಂಸಾರಕ್ಕೆ ಅನ್ನ ಕೊಡುತ್ತಿದ್ದ ಆನೆ ವಿಷಯದಲ್ಲಿ ಸೂಕ್ಷ್ಮವಾದ ದ್ವೇಷ ಅವಳಲ್ಲಿ ರೂಪುಗೊಳ್ಳುತ್ತಾ ಇತ್ತು. ಕಾರೋ, ಲಾರಿಯೋ, ಟ್ರ್ಯಾಕ್ಟರೋ ಯಾವುದನ್ನೇ ಆಗಲಿ, ಗಂಡಸರು ಅಷ್ಟೊಂದು ಹಚ್ಚಿಕೊಂಡರೆ ಕೆಲವು ಹೆಂಗಸರಿಗೆ ಸಿಟ್ಟು ಬರುತ್ತದೆ. ತಮ್ಮ ಆಕರ್ಷಣಾ ಶಕ್ತಿಗೆ ಇವು ಸವಾಲು ಎಂದೇ ತಿಳಿಯುತ್ತಾರೆ. ಕೊನೆಯ ಪ್ರಶ್ನೆ, ವೇಲಾಯುಧನ ಹೆಂಡತಿಗೆ ಆನೆಯ ಬಗ್ಗೆ ಸವತಿ ಮಾತ್ಸರ್ಯ ಮೂಡಲು ಕಾರಣಗಳೇನು? ಉತ್ತರ: ವೇಲಾಯುಧ ಆನೆಯ ಮಾವುತ ಆಗಿದ್ದರಿಂದಲೇ ಅವನಿಗೆ ಸಂಬಳ ಸಿಗುತ್ತಿದ್ದರು. ಅದು ಹೆಣ್ಣಾನೆಯಾದ್ದರಿಂದಲೂ ಮತ್ತು ಅದನ್ನು ಕರೆದುಕೊಂಡು ಹಗಲೆನ್ನದೇ ರಾತ್ರಿ ಎನ್ನದೇ ಕೆಲಸಕ್ಕೆ ಹೋಗಬೇಕಾದ್ದರಿಂದಲೂ ಅವನ ಹೆಂಡತಿಗೆ ಮಾತ್ರ ಒಂದು ರೀತಿಯ ವಿಚಿತ್ರ ಮಾತ್ಸರ್ಯ. ಅದರ ಮೇಲೆ ಇದುದು ನಿಜ. ಬಸುರಿಯಾಗದೆ ವರ್ಷ ಕಳೆದ ಹಾಗೂ ವಿನಾಕಾರಣ ಅವರ ಸಂಸಾರಕ್ಕೆ ಅನ್ನ ಕೊಡುತ್ತಿದ್ದ ಆನೆ ವಿಷಯದಲ್ಲಿ ಸೂಕ್ಷ್ಮವಾದ ದ್ವೇಷ ಅವಳಲ್ಲಿ ರೂಪುಗೊಳ್ಳುತ್ತಾ ಇತ್ತು. ಕಾರೋ, ಲಾರಿಯೋ, ಟ್ರ್ಯಾಕ್ಟರೋ ಆಕರ್ಷಣಾ ಶಕ್ತಿಗೆ ಇವು ಸವಾಲು ಎಂದೇ ತಿಳಿಯುತ್ತಾರೆ. ಅಂಥದ್ರಲ್ಲಿ ಆನೆಯಂಥ ಒಂದು ಜೀವ, ಅದು ಹೆಣ್ಣಾನೆ, ವೇಲಾಯುಧನನ್ನು ಹಚ್ಚಿಕೊಂಡರೆ ಎಂಬ ಕಾರಣದಿಂದ ವೇಲಾಯುಧನ ಹೆಂಡತಿಯಲ್ಲಿ ಆನೆಯ ಮೇಲೆ ಸವತಿ ಮಾತ್ಸರ್ಯ ಮೂಡುವಂತಾಯಿತು. ಕೊನೆಯ ಪ್ರಶ್ನೆ, ವೇಲಾಯುಧನ ಹೆಂಡತಿಗೆ ಆನೆಯ ಬಗ್ಗೆ ಸವತಿ ಮಾತ್ಸರ್ಯ ಮೂಡಲು ಕಾರಣಗಳೇನು? ಉತ್ತರ: ವೇಲಾಯುಧ ಆನೆಯ ಮಾವುತ ಆಗಿದ್ದರಿಂದಲೇ ಅವನಿಗೆ ಸಂಬಳ ಸಿಗುತ್ತಿದ್ದರು. ಅದು ಹೆಣ್ಣಾನೆಯಾದ್ದರಿಂದಲೂ ಮತ್ತು ಅದನ್ನು ಕರೆದುಕೊಂಡು ಹಗಲೆನ್ನದೇ ರಾತ್ರಿ ಎನ್ನದೇ ಕೆಲಸಕ್ಕೆ ಹೋಗಬೇಕಾದ್ದರಿಂದಲೂ ಅವನ ಹೆಂಡತಿಗೆ ಮಾತ್ರ ಒಂದು ರೀತಿಯ ವಿಚಿತ್ರ ಮಾತ್ಸರ್ಯ. ಅದರ ಮೇಲೆ ಇದುದು ನಿಜ. ಬಸುರಿಯಾಗದೆ ವರ್ಷ ಕಳೆದ ಹಾಗೂ ವಿನಾಕಾರಣ ಅವರ ಸಂಸಾರಕ್ಕೆ ಅನ್ನ ಕೊಡುತ್ತಿದ್ದ ಆನೆ ವಿಷಯದಲ್ಲಿ ಸೂಕ್ಷ್ಮವಾದ ದ್ವೇಷ ಅವಳಲ್ಲಿ ರೂಪುಗೊಳ್ಳುತ್ತಾ ಇತ್ತು. ಕಾರೋ, ಲಾರಿಯೋ, ಟ್ರ್ಯಾಕ್ಟರೋ ಆಕರ್ಷಣಾ ಶಕ್ತಿಗೆ ಇವು ಸವಾಲು ಎಂದೇ ತಿಳಿಯುತ್ತಾರೆ. ಅಂಥದ್ರಲ್ಲಿ ಆನೆಯಂಥ ಒಂದು ಜೀವ, ಅದು ಹೆಣ್ಣಾನೆ, ವೇಲಾಯುಧನನ್ನು ಹಚ್ಚಿಕೊಂಡರೆ ಎಂಬ ಕಾರಣದಿಂದ ವೇಲಾಯುಧನ ಹೆಂಡತಿಯಲ್ಲಿ ಆನೆಯ ಮೇಲೆ ಸವತಿ ಮಾತ್ಸರ್ಯ ಮೂಡುವಂತಾಯಿತು. ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಸಹಾಯ ಆಗಿದ್ರೆ ನಿಮ್ಮ ಬೇರೆ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅದೇ ರೀತಿಯಾಗಿ ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಅನ್ನೋದನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಅದರ ಒಂದು ಉತ್ತರವನ್ನು ನಾವು ಅಪ್ಲೋಡ್ ಮಾಡ್ತೇವೆ. ವಿದ್ಯಾರ್ಥಿ ಮಿತ್ರರೇ, ನಮ್ಮ ಪ್ರಯತ್ನ ಸಫಲ ಆಗಬೇಕು ಅಂತಂದ್ರೆ ನೀವು ಈ ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.